ನಮಸ್ಕಾರ. ನಾನು ಎಸ್ ಪಿ ಕಾಲೇಜಿನಲ್ಲಿ 2001ರಲ್ಲಿ ನಾನು ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ಪದವಿ ಪೂರ್ವ ಶಿಕ್ಷಣ ಸುರಪುರ್ನ ಈ ಒಂದು ಪದವಿ ಪೂರ್ವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಮುಗಿದ ನಂತರ ನಾವು ಪದವಿಯನ್ನು ಶ್ರೀ ಪ್ರಭು ಕಾಲೇಜ್ ಸುರಪುರ್ನಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. 2001ರಲ್ಲಿ ನಾನು ಪ್ರವೇಶವನ್ನು ಪಡೆದ ನಂತರ ಆ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಳ್ಳೆಯ ಒಂದು ಉಪನ್ಯಾಸಕರ ವೃಂದ ಅಲ್ಲಿತ್ತು. ಆ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದರು. ನಮಗೆ ಎಲ್ಲ ರೀತಿಯ NSS ಶಿಬಿರ ಇರ್ಬೋದು, ಹಾಗೆ NCC ಇರ್ಬೋದು, ಅದರ ಜೊತೆಗೆ ಕ್ರೀಡೆಗಳಿರ್ಬೋದು, ಇದರ ಜೊತೆಗೆ ವಿದ್ಯಾಭ್ಯಾಸ ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ಪಿರಿಯಡ್ಗಳು ನಡೀತಾ ಇದ್ದವು. ನಮ್ಮ ಜೊತೆಯಲ್ಲಿರ್ತಕ್ಕಂಥ ತಂಡದವರು ಸಾಕಷ್ಟು ನಾವು ತಂಡವನ್ನು ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗಿ ಸರಿಯಾದ ಸಮಯಕ್ಕೆ ಎಲ್ಲ ಒಂದು ಪಾಠಗಳು ಆ ಒಂದು ಉಪನ್ಯಾಸಗಳು ನಡೀತಾ ಇದ್ದವು. ನಮ್ಮದೇ ಆಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನು ಯಾರೋ ಪಿರಿಯಡ್ ಖಾಲಿತ್ತಪ್ಪ ಮತ್ತೊಬ್ಬರ ಟೀಚರ್ಸ್ನ ಕರೆದುಕೊಂಡು ಬಂದು ಆ ಒಂದು ಪಿರಿಯಡನ್ನು ನಾವು ಇಳಿಸ್ತಾ ಇದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ನಮ್ಗೆ ಶ್ರೀ ಪ್ರಭು ಕಾಲೇಜಿನಲ್ಲಿ 2000ರಿಂದ ಹಿಡ್ಕೊಂಡು 2003ರವರೆಗೆ ನಾವು ಪಡೆದಿದ್ದೀವಿ. ಇವತ್ತು ಅದರ ಪ್ರತಿಫಲವಾಗಿ ಇವತ್ತು ನಾವು ಉನ್ನತ ಮಟ್ಟದಲ್ಲಿ ಬೆಳೆದಿದ್ದೀವಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡೋಕೆ ಆ ಒಂದು ಶ್ರೀ ಪ್ರಭು ಕಾಲೇಜಿನ ವಿದ್ಯಾಭ್ಯಾಸವೇ ನಮಗೆ ಮೂಲ ಕಾರಣ ಅಂತ ಹೇಳ್ಬೋದು. ಅಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ನಮಗೆ ಶ್ರೀ ಪ್ರಭು ಕಾಲೇಜಿನಲ್ಲಿ ಸಿಕ್ಕಿದ್ದು ನಮಗೆ ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ಒಂದು ಶ್ರೀ ಪ್ರಭು ಕಾಲೇಜಿನಲ್ಲಿ ಆ ಸಂದರ್ಭದಲ್ಲಿರ್ತಕ್ಕಂಥ ಶಿಕ್ಷಕ ವೃಂದ ಅಂತಂದರೆ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ವೇಣುಗೋಪಾಲ್ ಸರ್ ಅವರು, ಮಾನ್ಯ ವೇಣುಗೋಪಾಲ್ ಸರ್ ಅವರು, ಫಾಲಾಕ್ಷಿ ಸರ್ ಅವರು ಇರ್ಬೋದು, ಮಾಲಿ ಪಾಟೀಲ್ ಸರ್ ಅವರು ಇರ್ಬೋದು, ಹಾಗೆ ಹಿರೇಮಠ್ ಸರ್ ಅವರು, ಹಾಗೆ ಬಗಲಿ ಸರ್ ಅವರು, ಮತ್ತು ಗಂಗಾಧರ ಕಾಮ್ನೆಟಿಗ್ ಸರ್ ಅವರು, ಇವರೆಲ್ಲ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪಿರಿಯಡ್ಗಳನ್ನು ತೆಗೆದುಕೊಂಡು ಬಾಲಕರ ಕ್ಷೇಮ ಅಭಿವೃದ್ಧಿಗಾಗಿ, ಬಾಲಕರ ವಿದ್ಯಾಭ್ಯಾಸಕ್ಕಾಗಿ ಅವರು ಭಾಳಷ್ಟು ನಮಗೆ ಶ್ರಮವನ್ನು ಪಟ್ಟು ಪಿರಿಯಡ್ಗಳನ್ನು ತೆಗೆದುಕೊಳ್ತಾ ಇದ್ದರು. ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಈ ಒಂದು ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ಅಂದರೆ ಶ್ರೀ ಪ್ರಭು ಕಾಲೇಜ್ ಅಂತ ಹೇಳ್ಬೋದು ನಮಗೆ ಆ ಸಂದರ್ಭದಲ್ಲಿ. ಈಗ ವಿಶಾಲವಾಗಿರ್ತಕ್ಕಂಥ ಆಟದ ಮೈದಾನ, ಆ ಆಟದ ಮೈದಾನದಲ್ಲಿ ನಮ್ಮದೇ ಆಗಿರ್ತಕ್ಕಂಥ NSS ಶಿಬಿರಗಳಿರ್ಬೋದು, ಆಟಗಳು ಇರ್ಬೋದು, ನಮ್ಮದೇ ಕ್ರೀಡೆಗಳಿರ್ಬೋದು, ಎಲ್ಲವನ್ನು ಭಾಗವಹಿಸಿ ಆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡೆಗಳನ್ನು ಆಡಿರ್ತಕ್ಕಂಥ ನಮ್ಗೆ ನೆನಪು ಬರ್ತಾಯಿದೆ. ನಮಗೆ ಈ NSS ಶಿಬಿರದಲ್ಲಿ ಸೇರಿಕೊಂಡಾಗ ಬೇರೆ ಬೇರೆ ಕಡೆ ಕ್ಯಾಂಪ್ಗಳಿರ್ತಾ ಇದ್ದವು. ಆ ಕ್ಯಾಂಪಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮದೇ ಆಗಿರ್ತಕ್ಕಂಥ ಸ್ವಚ್ಛತೆ ಕಾರ್ಯ ಇರ್ಬೋದು, ಉಪನ್ಯಾಸ ಇರ್ಬೋದು, ಕಾರ್ಯಕ್ರಮ ನಡೆಸೋದು ಯಾವ ರೀತಿ ಇರ್ಬೋದು, ಮತ್ತು ಜನರ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು, ಗ್ರಾಮ ಸಭೆಗಳು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದು ನಾವು NSS ಶಿಬಿರದ ಮುಖಾಂತರ ಕಲಿತಿರೋದಕ್ಕೆ ಇವತ್ತು ನಮಗೆ ಮುಖ್ಯವಾಗಿರ್ತಕ್ಕಂಥ ನಮಗೆ ಅತ್ಯುತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ಇಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನಮಗೆ ಶ್ರೀ ಪ್ರಭು ಕಾಲೇಜಿನಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅದೃಷ್ಟ ಅಂತ ಹೇಳ್ಬೋದು. ಇವತ್ತು ಆ ಒಂದು ಪ್ರಯತ್ನಪೂರ್ವಕವಾಗಿ ಕಲಿತಿರ್ತಕ್ಕಂಥದ್ದಕ್ಕೆ ನಮಗೆ ಆ ಸಂದರ್ಭದಲ್ಲಿ ನಮಗೆ ಕಲಿಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಲಿಕೆ ಇತ್ತು. ಯಾವುದೇ ಒಂದು ಇದಕ್ಕೆ ಕಾಪಿ ಮಾಡೋದಾಗಲಿ, ಚೀಟಿ ಮಾಡೋದಾಗಲಿ ಅಂತ ಯಾವುದಕ್ಕೆ ಆಸ್ಪದ ಇಲ್ಲದೆ ನಮಗೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ಸಿಕ್ಕಿದ್ದರಿಂದ ನಾವು ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಿ ಪರೀಕ್ಷೆಯನ್ನು ಬರೆದಿದ್ದೀವಿ. ಇದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಮತ್ತು ಶ್ರೀ ಪ್ರಭು ಕಾಲೇಜ್ ಇವತ್ತು ನಮ್ಮ ಭಾಗದಲ್ಲಿ ದೇವದುರ್ಗ ತಾಲೂಕು, ಲಿಂಗಸೂರು ತಾಲೂಕು, ಈ ಕಡೆ ಶಹಾಪುರ ಮತ್ತು ಈ ಕಡೆ ಇರ್ತಕ್ಕಂಥ ಮುದ್ದೆಬಾಳದಿಂದ ಕೂಡ ಇಲ್ಲಿ ಬಂದು ಕಲಿತಾ ಇದ್ದರು. ಅಷ್ಟು ಬೇರೆ ಬೇರೆ ದೂರದಿಂದ ಕೂಡ ಬಂದು ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದರು. ಅಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅಂದರೆ ನಮ್ಮ ಶ್ರೀ ಪ್ರಭು ಕಾಲೇಜ್ ಸುರಪುರ ಅಂತ ಹೇಳ್ಬೋದು. ಶ್ರೀ ಪ್ರಭು ಕಾಲೇಜ್ ಸುರಪುರದಲ್ಲಿ ಇವತ್ತು ಓದಿರ್ತಕ್ಕಂಥ ಸಾಕಷ್ಟು ನಮ್ಮ ಗೆಳೆಯರು ಇವತ್ತು PSCಗಳಾಗಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ, DCC ಬ್ಯಾಂಕ್ನಲ್ಲಿದ್ದಾರೆ, ಮತ್ತು ಬೇರೆ ಬೇರೆ ಉಪನ್ಯಾಸಕರು ಆಗಿದ್ದಾರೆ, ಮತ್ತು ಹೈಸ್ಕೂಲ್ ಮಾಸ್ಟರ್ಗಳಾಗಿದ್ದಾರೆ, ಪ್ರೈಮರಿ ಸ್ಕೂಲ್ ಮಾಸ್ಟರ್ಗಳಾಗಿದ್ದಾರೆ. ಈ ರೀತಿಯಾಗಿ ವಿವಿಧ ಹುದ್ದೆಯನ್ನು ಅಲಂಕರಿಸಿ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ನಾವು ಕೂಡ ಒಂದು ವಿದ್ಯಾಭ್ಯಾಸ ಕಲಿತದ್ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟ ಶಿಕ್ಷಣ ಕಲಿತದ್ರಿಂದ ಇವತ್ತು ನಾವು ಕೂಡ ರಾಷ್ಟ್ರ ಮಟ್ಟದವರೆಗೆ ಒಂದು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವತ್ತು ಕಲಿತಿದ್ದೀವಿ. ನಾನು ಕೂಡ ಸಂದರ್ಭದಲ್ಲಿ IAS ಪಾಸ್ ಆಗಬೇಕು, ನಾನು ಒಬ್ಬ ಜಿಲ್ಲಾಧಿಕಾರಿ ಆಗಬೇಕು, ನಮ್ಮ ಇಲ್ಲ ತಾಲೂಕು ಅಧಿಕಾರಿಗಳು ಆಗಬೇಕು ಅನ್ನತಕ್ಕಂಥ ಅಪೇಕ್ಷೆ ಏನಿತ್ತು. ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಕೋಚಿಂಗ್ ಇಲ್ಲದ ಕಾರಣ ನಾವು ಪ್ರಿಮಿಲರಿ ಎಕ್ಸಾಮ್ IAS ಪ್ರಿಮಿಲರಿ ಎಕ್ಸಾಮ್ ಬರೆದ ಮುಂದೆ ನಮಗೆ ದಾರಿ ಸಿಗದಂತಾದಾಗ ನಾವು ಅನಿವಾರ್ಯವಾಗಿ ನಮ್ಮ
ಲೋಕಲ್ ಆಗಿರ್ತಕ್ಕಂಥ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೆ NGOಗಳಲ್ಲಿ ಕೆಲಸ ಮಾಡ್ತಾ ಇಡೀ ನಮ್ಮ ಸುರಪುರ ತಾಲೂಕಿನ ಎಲ್ಲ ಜನಗಳ ಜೊತೆಗೆ ಬೆರೀತಕ್ಕಂಥ ಕೆಲಸ ಇವತ್ತು ಒಂದು ಶ್ರೀ ಪ್ರಭು ಕಾಲೇಜ್ ಶಿಕ್ಷಣ ಸಿಕ್ಕಿದ್ದರಿಂದ ಅಂತ ಹೇಳ್ಬೋದು. ಇವತ್ತು ವನವಾಸಿ ಕಲ್ಯಾಣದಲ್ಲಿ ನಾನು ರಾಜ್ಯ ಮಟ್ಟದ ಒಬ್ಬ ಕಾರ್ಯದರ್ಶಿಯಾಗಿ ಗಿರಿಜನ ಸುರಕ್ಷಾ ವೇದಿಕೆ ಅಂತ ಇದೆ, ಅದು ಅಖಿಲ ಭಾರತೀಯ ಮಟ್ಟ, ವನವಾಸಿ ಕೂಡ ಅಖಿಲ ಭಾರತೀಯ ಮಟ್ಟದ್ದು ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ತೊಡಗಿಸಿಕೊಂಡು ಇಡೀ ರಾಷ್ಟ್ರಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಅದು ನಮ್ಮ ಶ್ರೀ ಪ್ರಭು ಕಾಲೇಜಿನ ಒಂದು ಕಲಿಕೆ ಅನ್ನತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಮತ್ತು ಅದೇ ರೀತಿಯಾಗಿ ನಾನು NGO ಕೂಡ ಸಾಕಷ್ಟು NGOದಲ್ಲಿ ಕೆಲಸ ಮಾಡಿದ್ದೀನಿ. ಬಹಳ ಪ್ರಾಮಾಣಿಕವಾಗಿ ಮತ್ತು ಬಹಳ ನಿಷ್ಠೆಯಿಂದ ಕೆಲಸ ಮಾಡೋಕ್ಕೆ ನಮ್ಗೆ ಸ್ಫೂರ್ತಿ ನೀಡಿದ್ದು ಶ್ರೀ ಪ್ರಭು ಕಾಲೇಜ್ ಅಂತ ಹೇಳ್ಬೋದು. ಇಂತಹ ಅತ್ಯುತ್ತಮ ಆಗಿರ್ತಕ್ಕಂಥ ಶ್ರೀ ಪ್ರಭು ಕಾಲೇಜ್ ನಮಗೆ ಒಂದು ಉತ್ತಮ ದಾರಿ ದೀಪವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀ ಪ್ರಭು ಕಾಲೇಜಿನ ಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.